ಬರಗಾಲದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ನೀರಿನ ಅಭಾವ ಎದ್ದು ಕಾಡ್ತಾ ಇದೆ. ನಾಲೆಗಳಿಗೆ ನೀರು ಬಿಡದ ಸರ್ಕಾರದ ವಿರುದ್ಧ ರೈತರು ಕಿಚ್ಚು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಜೆಯ ವೃತ್ತದಲ್ಲಿ ಅನ್ನದಾತರ ಆಕ್ರೋಶ ತೀವ್ರಗೊಂಡಿದೆ. ನಾಲೆಗಳಿಗೆ ನೀರು ಬಿಡಿ ಸ್ವಾಮಿ ಅಂತ ಅರಬೆತ್ತಲೆ ಪ್ರತಿಭಟನೆಯನ್ನ ಕೂಡ ಮಂಡ್ಯ ಭಾಗದ ರೈತರು ಮಾಡ್ತಾ ಇದ್ದಾರೆ. ಸಂಜೆಯ ಸರ್ಕಲ್ನಲ್ಲಿ ತೀವ್ರಗೊಂಡಿದೆ ಅನ್ನದಾತರ ಆಕ್ರೋಶ. ನಾಲೆಗಳಿಗೆ ನೀರು ಬಿಡಿ ಅಂತ ಹಲವು ದಿನಗಳಿಂದ ಹೋರಾಟ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಹೆದ್ದಾರಿಯನ್ನ ಬಂದ್ ಮಾಡಿದ್ರು. ಇವತ್ತು ಸಂಜಯ್ ಸರ್ಕಲ್ ನಲ್ಲಿ ಕುತ್ಕೊಂಡು ಅರಬೆತ್ತಲೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದು ನೀರು ಬಿಡಿ ನಾಲೆಗಳಿಗೆ. ಗದ್ದೆ ತೋಟಗಳು ಒಣಗಿ ಹೋಗ್ತಾ ಇದೆ, ಬೆಳೆಗಳಿಗೆ ಅಥವಾ ಪೈರಿಗೆ ನೀರಿಲ್ಲ. ಸೂಕ್ತ ಕಾಲಕ್ಕೆ ನೀರು ಹಾಯಿಸ್ಲಿಲ್ಲ ಅಂದ್ರೆ ಬೆಳೆ ಕೈ ಕೊಡುತ್ತೆ. ಇಡೀ ವರ್ಷ ಹೆಂಡತಿ ಮಕ್ಕಳಿಗೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಬೇಕು, ದಯವಿಟ್ಟು ನಾಲೆಗಳಿಗೆ ನೀರು ಬಿಡಿ ಅಂತ ಹಲವು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆ ಸರ್ಕಾರ ಈ ಕಡೆ ಗಮನ ಹರಿಸ್ತಾ ಇಲ್ಲ? ನಂಬರ್ 1. ಎರಡನೇದು, ಇದು ಇವತ್ತಿಂದ ಆರಂಭ ಮಾಡಿರುವ ಪ್ರತಿಭಟನೆ ಅಲ್ಲ, ಕಳೆದ 10 ದಿನಗಳಿಂದಲೂ ಕೂಡ ಮಂಡ್ಯ ಭಾಗದ ರೈತರು ನಾಲೆಗಳಿಗೆ ನೀರು ಬಿಡಿ ಸ್ವಾಮಿ, ನೀರು ಬಿಡಿ ಅಂತ ಕೇಳ್ತಲೇ ಇದ್ದಾರೆ. ಹಸಿರು ಶಾಲನ್ನು ಹಾಕ್ಕೊಂಡು ಅವರಿಗೆ ತೋಚಿದಂತಹ ರೀತಿಯಲ್ಲಿ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ರಸ್ತೆ ತಡೆದು ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಕ್ ಸವಾರರನ್ನ ತಡೆದು ನಿಲ್ಲಿಸಿದ್ದಾರೆ ರೈತರು. ನಿಮಗ್ ನೀರು ಬೇಡವಾ? ನೀವು ಅನ್ನ ತಿನ್ನಲ್ವಾ? ಮತ್ತೆ ನಮಗೆ ಸಪೋರ್ಟ್ ಮಾಡಬೇಕು ನೀವು ಅಂತ ರಸ್ತೆಯಲ್ಲೇ ಅಡುಗೆ ಮಾಡಿ ಊಟವನ್ನ ಕೂಡ ಮಾಡ್ತಾ ಇದ್ದಾರಂತೆ ರೈತರು. ಪ್ರತಿಭಟನೆ ಕೈ ಬಿಡಿ ಅಂತ ಡಿಸಿಯಿಂದ ಫೋನ್ ಬಂದಿತ್ತಂತೆ. ಮಂಡ್ಯದ ಡಿಸಿ ಡಾಕ್ಟರ್ ಕುಮಾರ್ಗೆ ಫೋನ್ ಮಾಡ್ತಾ ಇದ್ದಂತೆ, ಪ್ರೊಟೆಸ್ಟ್ ಕೈ ಬಿಡಿ ಅಂತಿದ್ದಂತೆ ರೈತರೆಲ್ಲ ಹಿಗ್ಗಾಮುಗ್ಗ ತರಾಟೆಗೆ ತಗೊಂಡಿದ್ದಾರೆ. ಅದಷ್ಟು ಮಾತ್ರ ಅಲ್ಲ, ನಡು ರಸ್ತೆಯಲ್ಲೇ ಅಡುಗೆ ಮಾಡಿ ಅಥವಾ ಅಡುಗೆನ ಬೇಯಿಸಿ ಅಲ್ಲೇ ಊಟ ಮಾಡ್ತಾ ಇದ್ದಾರೆ. ಅವರ ಆಕ್ರೋಶ ಹೆಂಗಿದೆ ಅಂದ್ರೆ, ಮನೆ ಬಿಟ್ಟು ಬಂದಿರ್ತಾರೆ, ಬಿಸಿಲು, ಮತ್ತೊಂದು ಕಡೆ ಹೊಲ ಗದ್ದೆಗಳಲ್ಲಿ ಸಾವಿರಾರು ಕೆಲಸ ಇದ್ರು ಅದನ್ನು ಬದಿಗೊತ್ತು ಬಂದಿರ್ತಾರೆ. ಕಾರಣ ನೀರು ಬಿಡಿ, ಗದ್ದೆಗೆ ಬೇಕು ನೀರು, ನಾಲೆಗೆ ನೀರು ಹಾಯಿಸ್ಕೊಂಡ್ರೆ ನಮ್ಮ ಗದ್ದೆಗಳಿಗೆ ನಾವು ನೀರು ಹಾಯಿಸ್ಕೊಳ್ತೀವಿ ಅಂತ. ನೋಡಿ ಇಲ್ಲಿ ನಡು ರಸ್ತೆಯಲ್ಲೇ ಅಡುಗೆ ಬೇಯಿಸಿ ಅಲ್ಲೇ ಊಟ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಅರಬೆತ್ತಲೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಆಕ್ರೋಶ ಇನ್ನೂ ಸ್ವಲ್ಪ ಹೆಚ್ಚಾಗ್ತಾ ಇದ್ದಂತೆ ರಸ್ತೆಯಲ್ಲಿ ವೆಹಿಕಲ್ಗಳು ಹೋಗ್ತಾ ಇದ್ದಾರೆ, ಅವುಗಳನ್ನು ಅಡ್ಡ ಹಾಕಿ, ನೀವು ಹೊಟ್ಟೆಗೆ ಅನ್ನ ತಿನ್ನಲ್ವನ್ರಿ, ನಿಮಗೆ ನೀರು ಬೇಡವಾ? ನೀವು ನಮಗೆ ಸಹಾಯ ಮಾಡಬೇಕು, ರೈತ ದೇಶದ ಬೆನ್ನೆಲುಬಲ್ವಾ? ಹಿಂಗೆ ತರಾಟೆಗೆ ತಗೊಳ್ತಾ ಇದ್ದಾರೆ. ಡಿಸಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿದ್ರಂತೆ ಪ್ರೊಟೆಸ್ಟ್ ಕೈ ಬಿಡಿ ಅಂತ, ಫೋನಲ್ಲೇ ಕ್ಲಾಸ್ ತಗೊಂಡಿದ್ದಾರೆ. ಸೊ ರಸ್ತೆಯಲ್ಲೇ ಬಹಳ ವಿನೂತನವಾಗಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ರೈತರ ತಂಡ ಮಂಡ್ಯ ಭಾಗದಲ್ಲಿ. ಕಳೆದ ಒಂದು 10 ದಿನಗಳಿಂದಲೂ ನೋಡ್ತಾ ಇದ್ದೀವಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ಯಾಕೆ ಈ ಕಡೆ ಗಮನ ಹರಿಸ್ತಾ ಇಲ್ಲ? ಬರೀ ಡಿಸಿ ಮಾತ್ರ ಮಾತಾಡ್ತಾ ಇದ್ದಾರೆ, ಸಂಬಂಧಪಟ್ಟಂಥವ್ರು ಯಾರೂ ಇಲ್ವಾ? ನಮ್ಮ ಎಸ್ಪಿಗೆ ಕೋಡ್ ಬರ್ತದೆ, 16 ಮಾಡಿಸಿ ಕೊಡ್ತೀನಿ ಫೋನ್ ಆಗಿ. ನಿಂತ ಮಾತಾಡೋ ಸಂದರ್ಭನೇ ಇಲ್ಲ. ನೀವು ಜಿಲ್ಲಾಧಿಕಾರಿಯಾಗಿ ಜವಾಬ್ದಾರಿಯುತವಾಗಿ ನಮ್ಮ ಜಿಲ್ಲೆಯಲ್ಲಿ ನಡ್ಕೊಳ್ಳದೆ ಇರುವಂತ ಮೊದಲನೇ ಜಿಲ್ಲಾಧಿಕಾರಿ ನೀವು. ಇಲ್ಲಿ ಇರೋಕೆ ಲಾಯಕಲ್ಲ. ನಮ್ ದಸ್ತಗಿರಿ ಮಾಡಿದ್ರೆ ನಿಮ್ಗೆ ಸಭಾಸ್ಗಿರಿ ಸಿಗ್ತದೆ. ರೈತರಿಗೆ ನೀರು ಕೊಡದಂತೆ ಒಣಗ್ತಾ ಇರೋ ಅರೆಸ್ಟ್ ಮಾಡ್ಸವ್ರೆ ಅಂತ ಹೇಳಿದ್ರೆ ನಿಮ್ ಜಿಲ್ಲಾಧಿಕಾರಿಗೆ ನಮ್ಮ ಎಸ್ಪಿಗೆ ಕೋಡ್ ಬರ್ತದೆ, 16 ಮಾಡಿಸಿ ಕೊಡ್ತೀನಿ ಫೋನ್ ಆಗಿ. ನಿಂತ ಮಾತಾಡೋ ಸಂದರ್ಭನೇ ಇಲ್ಲ. ನೀವು ಜಿಲ್ಲಾಧಿಕಾರಿಯಾಗಿ ಜವಾಬ್ದಾರಿಯುತವಾಗಿ ನಮ್ಮ ಜಿಲ್ಲೆಯಲ್ಲಿ ನಡ್ಕೊಳ್ಳದೆ ಇರುವಂತ ಮೊದಲನೇ ಜಿಲ್ಲಾಧಿಕಾರಿ ನೀವು. ಇಲ್ಲಿ ಇರೋಕೆ ಲಾಯಕಲ್ಲ. ಓಕೆ, ಒಂದ್ ಕಡೆ ರಸ್ತೆಯಲ್ಲೇ ಅಡುಗೆ ಬೇಯಿಸಿ ಊಟ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಮತ್ತೊಂದ್ ಕಡೆ ಇಷ್ಟು ತನಕ ಕೇಳಿಸ್ಕೊಂಡ್ರಿ, ಡಿಸಿಗೆ ಫೋನ್ ಮಾಡಿ ಹಿಗ್ಗಾಮುಗ್ಗ ತರಾಟೆಗೆ ತಗೊಂಡಿದ್ದಾರೆ. ಡಿಸಿನೇ ಫೋನ್ ಮಾಡಿದಾರಲ್ಲ, ಇದವ್ರಿಗೆ ಏನಂತ, ಬಿಟ್ಬಿಡ್ರಿ ಇದೆಲ್ಲ ಸಾಕು, ಕೈ ಬಿಟ್ಬಿಡ್ರಿ ಪ್ರೊಟೆಸ್ಟ್ನ ಅಂತ ಕೇಳ್ತಾರಾ? ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವ ಮೊದಲನೇ ಜಿಲ್ಲಾಧಿಕಾರಿ ನೀವೇ ಬಂದಿರೋದು ನಮ್ಮ 3 ಭಾಗಕ್ಕೆ. ರೈತರ ಪರವಾಗಿ ನಿಂತ್ಕೊಳ್ದೇ ಇರುವಂತಹ ಡಿಸಿ ನೀವೊಬ್ಬರೇ ಅಂತ ಹಿಗ್ಗಾಮುಗ್ಗ ಕ್ಲಾಸ್ ತಗೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಉಳಿದಂತೆ ನಾಯಕರುಗಳು ಯಾರು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ವಾ? ಇದೇ ರೀ ನಮ್ಮ ಕರ್ಮ. ಏನಪ್ಪ ಅಂತ ಹೇಳಿದ್ರೆ, ಸುಮ್ಮನೆ ಈ ಹಸಿರು ಶಾಲ್ ಹಾಕ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡೋದು, ಹಸಿರು ಶಾಲ್ ಹಾಕ್ಕೊಂಡು ತಮಗೆ ಬೇಕಾಗಿರೋ ಬೆಳೆ ಬೇಯಿಸ್ಕೊಳ್ಳೋದು, ರೈತ ದೇಶದ ಬೆನ್ನೆಲುಬು ಅಂತ ಕೊಚ್ಕೊಳ್ಳೋದು. ಇನ್ನೂ ಕೂಡ ಬರ ಬಂದರೆ ಒಂದು ಪರದಾಡ್ತಾ ಇದ್ದಾರೆ ರೈತರು. ಹೌದು, ರಾಜ್ಯದ ಹಲವು ಕಡೆ ಬರ ಇದೆ, ಕೆಲವು ಕಡೆ ನೆರೆ ಇದೆ, ಅತಿವೃಷ್ಟಿ ಅನಾವೃಷ್ಟಿ ಎರಡಕ್ಕೂ ಕೂಡ ಈ ಸಲ ಸಾಕ್ಷಿ ಆಗ್ತಾ ಇದ್ವಿ. ಇದರ ನಡುವಲ್ಲಿ ಈ ಟೈಮ್ನಲ್ಲಿ ನೀರು ಬಿಡಲಿಲ್ಲ ನಾಲೆಗೆ ಅಂದರೆ, ಇವರು ಗದ್ದೆ ತೋಟಗಳಿಗೆ ನೀರು ಹಾಯಿಸ್ಲಿಲ್ಲ ಅಂದರೆ ಇಡೀ ವರ್ಷ ಪೈರು ಹಾಳಾಗೋಗುತ್ತೆ ಪಾಪ. ಹಾಗಾಗಿ ಮನೆ ಮಠ ಕೊಟ್ಟಿಗೆಲಿರೋ ದನ ಕರು, ಪೈರು, ತೋಟದಲ್ಲಿರೋ ಪೈರು ಎಲ್ಲವನ್ನ ಬಿಟ್ಟು ನಡು ರಸ್ತೆಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟು ಸುಲಭ ಅಲ್ಲ. ಮತ್ತೊಂದು ಕಡೆ JDS ವತಿಯಿಂದಲೂ ಕೂಡ ಕಿಚ್ಚು ಭುಗಿಲೇಳ್ತಾ ಇದೆ. ಪ್ರತಿಭಟನೆಗೆ ಮಾಜಿ ಸಚಿವ CS ಪುಟ್ಟರಾಜು ಈಗ ಎಂಟ್ರಿ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.